ಈ ಬಡ ಮಕ್ಕಳಿಗೆ ಉಚಿತವಾಗಿ ಬುಕ್ ಕೊಡೋದೇ ನಮ್ದೊಂದು ದೊಡ್ಡ ಕಾರ್ಯಕ್ರಮ. ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟಿದ್ದ. ಎಷ್ಟು ಜನಕ್ಕೆ ಬುಕ್ ವಿತರಣೆ ಆಗ್ತದೆ ಸರ್ ಇವತ್ತು? 1000 ಜನಕ್ಕೆ 5000 ಬುಕ್ ಕೊಡಿಸಿದ್ದು 1000 ಜನಕ್ಕೆ ವಿತರಣೆ ಮಾಡಿದ್ದೀವಿ. ಬುಕ್ ಮಾತ್ರ ಅಲ್ಲದೆ ಊಟ ಆಗಿರ್ಬೋದು, ಊಟ ಮಾಮೂಲಿ ಚಾಟ್ಸ್ ಐಟಮ್ ಮಕ್ಳಿಗೆ ಏನು ಇಷ್ಟ ಅದು ಚಾಟ್ಸ್ ಐಟಮ್ ಮಾಡಿಸಿದ್ದೀವಿ ಎಲ್ಲ. ಸ್ನೇಹಿತರೆಲ್ಲ ಹೇಳ್ತಿರೋದು ಮುಂದಿನ ದಿನಗಳು ಅಧಿಕಾರ ಸಿಗಬೇಕು ಗಂಗಾಧರನಿಗೆ ಅಂತ. ಅದು ಮುಂದಕ್ಕೆ ನೋಡೋಣ. ನಾವೇನು ಅಧಿಕಾರಕ್ಕೆ ಅಂತ ಮಾಡಿಲ್ಲ, ಸುಮ್ಮನೆ ನಾವು ಬಡ ಮಕ್ಕಳಿಗೆ ನಾವು ಈ ಥರ ಈಸ್ಕೊತಾ ಇದ್ದೋ ಅದೇ ಥರ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ನಾವು ಇದೇ ಥರ ಬುಕ್ಸ್ ಎಲ್ಲ ಈಸ್ಕೊಂಡು ಓದಿರೋದು, ಅದಕ್ಕೇ ಅದೇ ಥರ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೇದು ಮಾಡಲಿ, ಚೆನ್ನಾಗಿ ಇನ್ನೂ ನಂಗೆ ಶಕ್ತಿ ಕೊಡಲಿ ಅಷ್ಟೇ ಈ ಥರ ಹೆಲ್ಪ್ ಮಾಡೋಕ್ಕೆ. ಗಂಗಾಧರಣ್ಣನವರಿಗೆ ನಮ್ಮ ಕಾಮಾಕ್ಷಿಪಾಳ್ಯ ಜನತೆ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಅವ್ರು ಮಾಡ್ತಂಥ ಸಮಾಜ ಸೇವೆ ಎಲ್ಲರಿಗೂ ಕಾಣ್ತಾ ಇದೆ. ಹಾಗೆ ಹೀಗೆ ನೀವೇ ನೋಡ್ದಂಗೆ ಪುಸ್ತಕ ವಿತರಣೆ ಇವತ್ತಿನ ಕೊರೋನಾ ಆದಾಗಿಂದ ಅಣ್ಣ ಪ್ರತಿ ವರ್ಷವೂ ಬರ್ತಡೇ ಆಚರಣೆ ಮಾಡ್ತಾ ಇಲ್ಲ, ವಿದ್ಯಾರ್ಥಿ ಮಿತ್ರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವರೇ ಸ್ವತಃ ಮನೆ ಮನೆಗೆ ಹೋಗಿ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಕಾಮಾಕ್ಷಿಪಾಳ್ಯ ವಾರ್ಡ್ಗೆ ಟೋಕನ್ ಕೊಟ್ಟು, ನೀವೇ ನೋಡ್ದಂಗೆ ಅವರಿಗೆ ತಿನ್ನೋಕ್ಕೋಸ್ಕರ ಮಸಾಲೆ ಪುರಿಯಿಂದ ಹಿಡಿದು ಎಲ್ಲ ಜ್ಯೂಸ್ ಐಟಮ್ ಎಲ್ಲ ಮಕ್ಕಳಿಗೆ ಇಷ್ಟ ಆಗೋ ಥರ ಎಲ್ಲ ಐಟಮ್ನು ಮಾಡಿಸಿ, ಹಂಗೆ ಜನಸೇವೆ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರರಾಗಿ ಇವತ್ತಿನ ಸಮಾಜಮುಖಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ನಾವು ರಾಜಕಾರಣದಲ್ಲಿ ಬರೀ ಅದು ಮಾಡೋದು ದುಡ್ಡು ಮಾಡೋದು ಎಲ್ಲ ನೋಡ್ತಾ ಇದ್ದೀವಿ, ಆದರೆ ಸಮಾಜಮುಖಿ ಕೆಲಸ ಮಾಡ್ತಾ ಇರೋದನ್ನ ನಾವು ಇವತ್ತೇ ನೋಡ್ತಾ ಇರೋದು. ದಯವಿಟ್ಟು ನಾನು ನಿಮಗೆ ಮೀಡಿಯಾ ಮುಖಾಂತರ ಏನು ಹೇಳ್ತೀವಿ, ಇಂಥ ಸಮಾಜಮುಖಿ ಕೆಲಸ ಮಾಡೋರನ್ನ ಗುರುತಿಸ್ಬಿಟ್ಟು ನಾವು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿ ಅಧಿಕಾರ ಕೊಟ್ಟರೆ ಅವ್ರು ಸೇವೆ ಸಲ್ಲಿಸ್ತಾರೆ, ಜೊತೆಗೆ ಜನಗಳಿಗೂ ಸೇವೆ ಮಾಡ್ತಾ, ಹಂಗೆ ಸಾರ್ವಜನಿಕರಿಗೂ ಕೂಡ ಹೆಲ್ತ್ ಕ್ಯಾಂಪು ಪ್ರತಿಯೊಂದು ಕೂಡ ಮಾಡಿದ್ದಾರೆ. ಆದ್ದರಿಂದ ನಾನು ಗಂಗಾಧರಣ್ಣನ ಪರವಾಗಿ ಏನು ಹೇಳ್ತೀನಿ ಅಂದರೆ, ಜನಗಳಿಗೆ ಅವ್ರ ಹತ್ರ ಬಂದರೆ ಸೇವೆ ಮಾಡೇ ಮಾಡ್ತಾರೆ. ಯಾವುದೇ ಕಾರ್ಪೊರೇಟರ್ ಆಗಲಿ ಇನ್ನೊಂದಾಗಲಿ ಯಾವುದೇ ಅಧಿಕಾರ ಇಲ್ಲ ಯಪ್ಪನ ಹತ್ರ. ಏನಾದರೂ ಅಧಿಕಾರ ಕೊಟ್ಟಿದ್ದೇ ಆದರೆ ಜನಗಳಿಗೆ ಸೇವೆ ಸಲ್ಲಿಸ್ತಾರೆ. ಮುಂದಿನ BBMP ಚುನಾವಣೆಗೆ ನಮ್ಮೆಲ್ಲ ಪ್ರೀತಿಯಿಂದ ಎಲೆಕ್ಷನ್ ನಿಲ್ಲಿಸಬೇಕು ಅಂತ ನಾವುಗಳು ಮಾತಾಡ್ಕೊಂಡಿದ್ದೀವಿ. ದಯವಿಟ್ಟು ನೀವು ಮೀಡಿಯಾದವ್ರ ಸಪೋರ್ಟ್ ನಾವು ಮಾಡಬೇಕು. ಅವ್ರಿಗೆ ಅವಕಾಶ ಕೊಟ್ಟರೆ ಏರಿಯಾದ ಜನತೆಗೆ ಸೇವೆ ಸಲ್ಲಿಸ್ಕೊಂಡು ನಿಷ್ಠಾವಂತ ಕೆಲಸನಾಗಿ ಮಾಡಿ ಎಲ್ಲರನ್ನೂ ಅವರು ಕಷ್ಟಕಾಲದಲ್ಲಿ ಕೈ ಹಿಡಿತಾರೆ ಅಂತ ಈ ಮೂಲಕ ಹೇಳ್ತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಂಗಾಧರಣ್ಣ, ಜೈ ರಘುವೀರ್ ಸರ್.